ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ತಮ್ಲೈನ್ ನೋಡಿರ್ತೀರ ಇವತ್ತಿನ ವ್ಲಾಗ್ ಏನಂತ. ಸೊ ನನ್ನ ವೈಟ್ನಿಂಗ್ ಸ್ಕಿನ್ ಸೀಕ್ರೆಟ್ ಏನಪ್ಪ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೆ ಯಾವುದೇ ಥರದ್ದು ನನ್ನ ಸ್ಕಿನ್ ಟೋನ್ ಏನು, ನಾವು ಯಾವ ಥರ ಪ್ರಾಡಕ್ಟ್ನ ಯೂಸ್ ಮಾಡಬೇಕು, ಏನು ಹೋಮ್ ರೆಮಿಡೀಸ್ನ ಯೂಸ್ ಮಾಡಬೇಕು ಅಂತ ನನಗೂ ನಿಜವಾಗ್ಲೂ ಗೊತ್ತಾಗಿರಲಿಲ್ಲ. ಸೊ ಹಾಗೆ ದಿನ ಕಳೀತಾ ಮುಂದೆ ಬಂದ ಹಾಗೆ ನನಗೂ ಏನು ಯೂಸ್ ಮಾಡಬೇಕು ಅಂತ ಹೇಳಿ ಒಂದು ಸ್ವಲ್ಪ ಗೊತ್ತಾಗ್ತಾ ಇತ್ತು. ಸೊ ಇವಾಗಂತೂ ಎಲ್ರಿಗೂ ಗೊತ್ತೇ ಇರುತ್ತೆ. ಎಲ್ಲರೂ ಫೋನಲ್ಲಿ ನೋಡ್ತೀರಾ, ಯೂಟ್ಯೂಬಲ್ಲಿ ನೋಡ್ತೀರಾ, ಏನು ಯೂಸ್ ಮಾಡಬೇಕು, ಯಾವ ಸ್ಕಿನ್ಗೆ ಏನು ಯೂಸ್ ಮಾಡಬೇಕು ಅಂತ ಎಲ್ಲರೂ ಆಲ್ಮೋಸ್ಟ್ ನೋಡ್ತಾನೆ ಇರ್ತೀರ. ಸೊ ನಾನು ಆ ಟೈಮಲ್ಲಿ ಯೂಟ್ಯೂಬ್ ನೋಡಿಕೊಂಡು ಯೂಸ್ ಮಾಡಿರೋಂಥ ಹೋಮ್ ರೆಮಿಡಿಲಿ ಎಷ್ಟೊಂದು ಯೂಸ್ ಮಾಡಿದೆ. ಬಟ್ ಯಾವ ಹೋಮ್ ರೆಮಿಡೀಸ್ನು ನನಗೆ ಅಷ್ಟು ರಿಸಲ್ಟ್ ಕೊಟ್ಟಿಲ್ಲ. ಸೊ ಆದರೆ ಒಂದು ಹೋಮ್ ರೆಮಿಡಿ ನನಗೆ ರಿಸಲ್ಟ್ ಕೊಟ್ಟಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇವತ್ತು ನಿಮಗೂ ಕೂಡ ಆ ಒಂದು ಹೋಮ್ ರೆಮಿಡಿನ ಹೇಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ನೀವು ಬೇಕಾದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಈ ಒಂದು ಹೋಮ್ ರೆಮಿಡಿನ. ನೀವು ಅದರಲ್ಲಿ ಕೂಡ ಅವ್ರು ಕೂಡ ಸೇಮ್ ಮಾಡಿದ್ದಾರೆ, ಅವ್ರದ್ದು ಕೂಡ ರಿಸಲ್ಟ್ ಚೆನ್ನಾಗೇ ಬಂದಿದೆ. ಸೊ ನಂದು ಕೂಡ ಚೆನ್ನಾಗಿ ಬಂದಿದೆ. ನಾವು ಹೋಮ್ ರೆಮಿಡಿನ ಯೂಸ್ ಮಾಡ್ತಾ ಇದ್ದೀವಿ, ಅದರಲ್ಲೇ ನಮಗೆ ರಿಸಲ್ಟ್ ಪಕ್ಕಾ ಬರುತ್ತೆ ಅಂತ ಹೇಳಿ ನಾವು ಯಾವತ್ತೂ ಅಂದ್ಕೊಂಡು ಕೂರಬಾರ್ದು. ಹೋಮ್ ರೆಮಿಡಿ ಜೊತೆಗೆ ನಾವು ಡೈಲಿ ಒಂದಿಷ್ಟು ಏನಂತಾರೆ ಡೈಲಿ ರುಟೀನ್ನ ಮೇಂಟೈನ್ ಮಾಡಬೇಕು. ನಾವು ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಬೇಕು. ಬರೀ ಹೋಮ್ ರೆಮಿಡಿನ ಯಾವಾಗೂ ಒಂದು ಸಲ ಮಾಡಿಕೊಂಡು ಸುಮ್ಮನೆ ಹಾಗೆ ಬಿಟ್ಬಿಟ್ರೆ ನಮ್ಮ ಸ್ಕಿನ್ನು ಚೆನ್ನಾಗೇ ಇರೋದಿಲ್ಲ. ಸೊ ಹಾಗಾಗಿ ನಾವು ಹೋಮ್ ರೆಮಿಡಿ ಜೊತೆಗೆ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನು ಡೈಲಿ ಯೂಸ್ ಮಾಡಬೇಕು ನಮ್ಮ ಸ್ಕಿನ್ ಟೋನ್ಗೆ ಬೇಸಾಗಿ. ಆವಾಗ ಪಕ್ಕಾ ನಮಗೆ ವೈಟ್ನಿಂಗ್ ಸ್ಕಿನ್ ಅನ್ನೋದು ಎಲ್ಲಿದ್ರೂ ಬರುತ್ತೆ. ಸೊ ನನಗೂ ಕೂಡ ಈ ಒಂದು ಸ್ಕಿನ್ನ ವೈಟ್ ಮಾಡೋದಕ್ಕೆ ತುಂಬಾ ಟೈಮ್ ತೊಗೊಳ್ತು. ಯಾಕೆಂದರೆ ಮುಂಚೆ ನಮಗೆ ಎಷ್ಟು ಆ ಥರದ ಪ್ರಾಡಕ್ಟ್ಸ್ ಗೊತ್ತಿರ್ತಾ ಇರಲಿಲ್ಲ. ಯಾವಾಗೋ ಒಂದು ಸಲ ಹೋಮ್ ರೆಮಿಡಿನ ಯೂಸ್ ಮಾಡೋದು, ಆಮೇಲೆ ಬಿಟ್ಬಿಡೋದು. ಸೊ ಹಾಗಾಗಿ ಏನು ಮಾಡ್ತಾ ಇರಲಿಲ್ಲ ನಾವು. ಸೊ ಈಗ ನಾನು ಮೊದಲನೇದಾಗಿ ಇಲ್ಲಿ ಏನಪ್ಪ ಅಂತಂದರೆ ನಾವು ಒಂದು ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರ ಹೆಸರು ಬಂದುಬಿಟ್ಟು ವಿಟಮಿನ್ ಸಿ ಫೇಸ್ ವಾಶ್ ಗಾರ್ಲಿಕ್ ಸ್ಕಿನ್ ನ್ಯಾಚುರಲ್ ವಿಟಮಿನ್ ಸಿ ಫೇಸ್ ವಾಶ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಇನ್ನೂ ಒಂದು ಫೇಸ್ ವಾಶ್ ಬರುತ್ತೆ, ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾವು ಮೊದಲನೇದಾಗಿ ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಹೋಮ್ ರೆಮಿಡಿನ ಯೂಸ್ ಮಾಡಬೇಕಾದ್ರೆ ಮೊದಲು ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ನಮ್ಮ ಸ್ಕಿನ್ಗೆ ಯಾವುದೊಂದು ಫೇಸ್ ವಾಶ್ ಸೂಟೇಬಲ್ ಆಗುತ್ತೋ ಸೊ ಆ ಒಂದು ಫೇಸ್ ವಾಶ್ನ ಯೂಸ್ ಮಾಡಿಕೊಂಡು ನಾವು ಫೇಸ್ನ ವಾಶ್ ಮಾಡ್ಕೋಬೇಕು. ನಾನಿಲ್ಲಿ ಗಾರ್ನಿಯರ್ ವಿಟಮಿನ್ ಸಿ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಬೋದು. ಸೊ ಯೂಸ್ ಮಾಡಿದ್ಮೇಲೆ ಫುಲ್ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ನಾವು ಈ ಒಂದು ಹೋಮ್ ರೆಮಿಡಿನ ಅಪ್ಲೈ ಮಾಡೋಣ. ನಾನಿವಾಗಿಲ್ಲಿ ಬೀಟ್ರೂಟು ಹಾಗೆ ರೈಸು, ಶುಗರು, ಅಲೋವೆರಾ, ಲೆಮನ್ ಇಷ್ಟೆಲ್ಲ ತೊಗೊಂಡಿದ್ದೀನಿ ನನ್ನ ಫೇಸ್ ಪ್ಯಾಕಿಗೆ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ನಾವಿವಾಗ ಗ್ರೈಂಡ್ ಮಾಡ್ಕೋಬೇಕು. ಫುಲ್ ಸಾಫ್ಟಾಗಿ ಬರಬೇಕು, ಆ ಥರ ಗ್ರೈಂಡ್ ಮಾಡ್ಕೋಬೇಕು ನಾವು ನೀಟಾಗಿ. ಆಮೇಲೆ ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು. ಸೊ ನಾವು ಇದನ್ನು ತಿಕ್ಕಾಗಿ ಬರೋ ಥರ ಒಂದು ಸ್ವಲ್ಪ ರುಬ್ಕೋಬೇಕು. ನಾವು ಇದನ್ನು ಸ್ವಲ್ಪ ನೀರು ಆಗಿಬಿಟ್ರೆ ಫೇಸಲ್ಲಿ ಕೂರೋದಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ತಿಕ್ಕಾಗಿ ಬರೋ ಥರ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು. ಈ ಥರ ಒಂದು 10-15 ಮಿನಿಟ್ಸ್ ಬಿಟ್ಟು ಡ್ರೈ ಆದಮೇಲೆ ನಾವು ಇದನ್ನು ಫೇಸ್ ವಾಶ್ ಮಾಡ್ಕೋಬೇಕು. ನೋಡಿ ಫಸ್ಟ್ ಫೇಸ್ ವಾಶಲ್ಲೇ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ ಸ್ಕಿನ್ನು. ಸೊ ನೀವು ಇದೇ ಥರ ನಿಮಗೆ ಟೈಮ್ ಸಿಕ್ಕಾಗೆಲ್ಲ ನೀವು ಈ ಒಂದು ರೆಮಿಡಿನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಅದಾದಮೇಲೆ ನಾವು ಸನ್ಸ್ಕ್ರೀನು ಹಾಗೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು. ಸೊ ಈ ಸನ್ಸ್ಕ್ರೀನು ಯಾವ್ದು ಯೂಸ್ ಮಾಡ್ತೀನಿ ಹಾಗೆ ಮಾಯ್ಶ್ಚರೈಸರ್ನ ಯಾವ್ದು ಯೂಸ್ ಮಾಡ್ತೀನಿ ಅಂತ ನಾನು ಒಂದು ಲಾಸ್ಟ್ ವಿಡಿಯೋದಲ್ಲಿ ಎಲ್ಲನೂ ತೋರಿಸಿದ್ದೀನಿ. ಸೊ ನೀವು ಆ ಒಂದು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಅದನ್ನು ನೋಡಿಕೊಂಡು ನಿಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ಗಳನ್ನು ನೀವು ಯೂಸ್ ಮಾಡ್ಕೋಬೋದು. ಆವಾಗ ಸ್ಕಿನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೋಮ್ ರೆಮಿಡಿ ಜೊತೆಗೆ ಈ ಥರ ನಾವು ಪ್ರಾಡಕ್ಟ್ಗಳನ್ನು ಡೈಲಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಶೈನಿಯಾಗಿರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಒಂದು ವೈಟ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಹೇಗಿರುತ್ತೆ ಅಂತ. ಸೊ ನಾವು ಯಾವಾಗಲೂ ಹೋಮ್ ರೆಮಿಡಿ ಮೇಲೇ ಫಿಕ್ಸ್ ಆಗಿ ಕುಂದಿರಬಾರ್ದು. ಹಾಗೆ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಬೇಕು. ಹಾಗೆ ಅದನ್ನು ಡೈಲಿ ನಾವು ಕರೆಕ್ಟಾಗಿ ಯೂಸ್ ಮಾಡಬೇಕು. ಡೈಲಿ ನಾವು ಏನಿಲ್ಲ ಅಂದರೂ ಒಂದು
2-3 ಟೈಮ್ಸ್ ಅಂತೂ ಯೂಸ್ ಮಾಡಲೇಬೇಕು. ಅವಾಗಲೇ ನಮಗೊಂದು ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ನಮ್ಮ ಫೇಸ್ಗೆಲ್ಲ. ಸೊ ನಮ್ಮ ಸ್ಕಿನ್ ಕೂಡ ಹೆಲ್ತಿ ಆಗಿರುತ್ತೆ. ಸೊ ಇವಾಗಿನ ಕಾಲದಲ್ಲಿ ನಾವು ಮುಂಚಿನ ಕಾಲದಲ್ಲಿ ಆಗಿದ್ರೆ ಅವರು ಸ್ಕಿನ್ ಯಾವಾಗಲೂ ಹೆಲ್ತಿಯಾಗಿ ಇರ್ತಿತ್ತು, ಅವ್ರು ಶೈನಿ ಆಗಿರ್ತಿತ್ತು. ಸೊ ಇವಾಗಿನ ಕಾಲದಲ್ಲಿ ನಾವು ಮುಖಕ್ಕೆ ಏನೂ ಕೇರ್ ಮಾಡ್ಕೊಳ್ಳಿಲ್ಲ ಅಂದರೆ ನನ್ನ ಸ್ಕಿನ್ನನ್ನು ನಾವೇ ಮುಟ್ಟೋಕ್ಕಾಗೋದಿಲ್ಲ. ಸೊ ಆ ಥರ ಆಗ್ಬಿಡುತ್ತೆ, ಡ್ರೈ ಆಗುತ್ತೆ. ಸೊ ನೀವು ನಿಮ್ಮ ಸ್ಕಿನ್ ಟೋನ್ನ ನೋಡಿಕೊಂಡು ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಿ. ಹಾಗೆ ನಾನು ಇನ್ನೂ ಒಂದು ಫೇಸ್ ವಾಶ್ನ ಹೇಳ್ತಾ ಇದ್ದೀನಿ. ಸೊ ಇದು ಎವ್ರಿ ವಿತ್ ಫೇಸ್ ವಾಶ್, ಆ್ಯಪಲ್ ಫೇಸ್ ವಾಶು. ಇದನ್ನು ಯೂಸ್ ಮಾಡೋದ್ರಿಂದ ಕೂಡ ತುಂಬಾ ಒಳ್ಳೆಯದಿದೆ. ನಾನು ಮುಂಚೆ ಇದನ್ನೇ ಯೂಸ್ ಮಾಡ್ತಾ ಇದ್ದೆ, ಬಟ್ ಅದು ನಮ್ಮ ಕಡೆ ಜಾಸ್ತಿ ಅವೈಲೇಬಲ್ ಇಲ್ಲದೆ ಇರೋದ್ರಿಂದ ನಾನಿವಾಗ ಅದನ್ನು ಬಿಟ್ಟು ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ, ನೀವು ಅದನ್ನು ಕೂಡ ಬಳಸ್ಬೋದು. ನಾನು ಈ ಒಂದು ವಿಡಿಯೋ ನೋಡಿದರೆ ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡ್ತಾ ಇರಿ. ಬೇರೆ ನಿಮ್ಗೆ ಯಾವ ಥರದ ವಿಡಿಯೋ ಬೇಕೋ ಹಾಗೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.